ಅಯೋಧ್ಯಾಧಾಮ್ ರೈಲ್ವೆ ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ. ಪ್ರಧಾನಿ ಮೋದಿಯಿಂದ ರೈಲ್ವೆ ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಒಂದೇ ದಿನ 8 ರೈಲುಗಳಿಗೆ ಪ್ರಧಾನಿ ಮೋದಿಯವರು ಚಾಲನೆ ಕೊಟ್ಟರು. ಅಯೋಧ್ಯಾಧಾಮ್ ರೈಲ್ವೆ ನಿಲ್ದಾಣ ಉದ್ಘಾಟನೆ ಪ್ರಧಾನಿ ಮೋದಿಯವರಿಂದ ಇವತ್ತು ಒಂದೇ ದಿನ 8 ರೈಲುಗಳಿಗೆ ಪ್ರಧಾನಿ ಮೋದಿ ಚಾಲನೆ, ಜೊತೆಗೆ ರೈಲ್ವೆ ನಿಲ್ದಾಣ ಉದ್ಘಾಟನೆ. ಸುಸಜ್ಜಿತ ಪ್ರಭು ರಾಮ ಮಂದಿರ ಹೋಲುವಂತಹ ರೈಲ್ವೆ ನಿಲ್ದಾಣದ ಉದ್ಘಾಟನೆ. 6 ವಂದೇ ಭಾರತ್ ರೈಲು, 2 ಅಮೃತ್ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿದ್ರು ಪ್ರಧಾನಿ. ಈ ಮೂಲಕ ಚಾಲನೆ ಕೊಟ್ಟರು. ಇನ್ನು ಕೆಲ ಹೊತ್ತಲೇ ವಿಮಾನ ನಿಲ್ದಾಣ ಉದ್ಘಾಟನೆ ಆಗುತ್ತೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅಯೋಧ್ಯ ಪ್ರಧಾನಿ ಮೋದಿಯವರಿಂದ ವಿಮಾನ ನಿಲ್ದಾಣ ಉದ್ಘಾಟನೆ ಆಗುತ್ತೆ. ಇನ್ನು ಏರ್ಪೋರ್ಟ್ ಕೂಡ ಅಷ್ಟೇ, ಅತ್ಯಾಧುನಿಕ ಸೌಕರ್ಯ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವಂತಹ ಏರ್ಪೋರ್ಟ್. ಮೊದಲ ಹಂತದಲ್ಲಿ 1500 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಏರ್ಪೋರ್ಟ್ ಇದು. ಇದಾದ ನಂತರ ಎರಡನೇ ಹಂತದಲ್ಲಿ ಇನ್ನೂ ದೊಡ್ಡದಾಗಿ ಈ ಏರ್ಪೋರ್ಟ್ನ ನಿರ್ಮಾಣ ಕಾರ್ಯ ಮುಂದುವರಿಯಲಿದೆ. ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂತಹ ರೈಲ್ವೆ ನಿಲ್ದಾಣ, ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂತಹ ವಿಮಾನ ನಿಲ್ದಾಣ, ಎರಡಕ್ಕೂ ಕೂಡ ಪ್ರಧಾನಿ ಮೋದಿಯವರು ಇವತ್ತು ಚಾಲನೆ ನೀಡ್ತಾ ಇದ್ದಾರೆ. ಜೊತೆಗೆ 8 ರೈಲುಗಳಿಗೆ ಹಸಿರು ನಿಶಾನೆ ತೋರುವ ಮೂಲಕ ರೈಲುಗಳಿಗೂ ಚಾಲನೆ ಕೊಟ್ಟಿದ್ದಾರೆ. 8 ರೈಲುಗಳು, ಅದರಲ್ಲಿ ಕರ್ನಾಟಕಕ್ಕೆ 3 ರೈಲುಗಳ ಕೊಡುಗೆ. ಮಂಗಳೂರು ಮಡಗಾಂವ್ ನಡುವೆ ವಂದೇ ಭಾರತ್ ರೈಲು, ಕೊಯಮತ್ತೂರು ಬೆಂಗಳೂರು ಕಂಟೋನ್ಮೆಂಟ್ ರೈಲು, ಹಾಗೆ ಬೆಂಗಳೂರು ಕಂಟೋನ್ಮೆಂಟ್ಗೆ ವಂದೇ ಭಾರತ್ ರೈಲು. ಬೆಳಗ್ಗೆ 5 ಗಂಟೆಗೆ ಕೊಯಮತ್ತೂರಿಂದ ಹೊರಡುತ್ತೆ, ಬೆಳಗ್ಗೆ 11:30ಕ್ಕೆ ಬೆಂಗಳೂರು ತಲುಪುತ್ತೆ ವಂದೇ ಭಾರತ್ ರೈಲು. ವಂದೇ ಭಾರತ್ ರೈಲಿನ ಚಾಲನಾ ಕಾರ್ಯಕ್ರಮ ನಾವೀಗ ಗಮನಿಸ್ತಾ ಇದ್ದೀವಿ. ಅಲ್ಲಿಂದ ನೇರ ಪ್ರಸಾರದ ದೃಶ್ಯ. ಅಯೋಧ್ಯಾಧಾಮ್ ರೈಲ್ವೆ ನಿಲ್ದಾಣ ಉದ್ಘಾಟನೆ ಇದಾಗಲೇ ಆಗಿದೆ, ಚಾಲನೆ ಕೊಟ್ಟಾಗಿದೆ. ಇದೀಗ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿಯವರು ರೈಲ್ವೆ ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ರೈಲುಗಳಿಗೆ ಚಾಲನೆ ಕೊಟ್ಟಿರೋದು. ಅಮೃತ್ ಭಾರತ್ ರೈಲು, ಅಮೃತ್ ಭಾರತ್ ರೈಲು ಮಾಲ್ಡಾ ಬೆಂಗಳೂರು ನಡುವೆ ರೈಲು ಸಂಚಾರ. ಬೆಳಗ್ಗೆ 11 ಗಂಟೆಗೆ ಮಂಗಳೂರು ಸೆಂಟ್ರಲ್ನಿಂದ ಹೊರಡುತ್ತೆ ರೈಲು. ಮಂಗಳೂರು ಮಡಗಾಂವ್ ರೈಲು ಅದು ವಂದೇ ಭಾರತ್ ರೈಲು. ಇದು ಅಮೃತ್ ಭಾರತ್ ರೈಲು ಮಾಲ್ಡಾ ಬೆಂಗಳೂರು ನಡುವೆ ಸಂಚಾರ ಮಾಡಲಿದೆ. 2 ಅಮೃತ ಭಾರತ ರೈಲುಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಒಂದು ಮಾಲ್ಡಾ ಹಾಗೆ ಬೆಂಗಳೂರಿಗೆ ಸಂಚಾರ ಮಾಡುವಂತಹ ಒಂದು ರೈಲು, ಮತ್ತೊಂದು ದರ್ಭಾಂಗ್ ಹಾಗೆ ಅಯೋಧ್ಯೆ ಆನಂದ್ ವಿಹಾರ ಟರ್ಮಿನಲ್ ವರೆಗೂ ಕೂಡ ಬರುವಂತಹ ಮತ್ತೊಂದು ರೈಲು. ಇದು ಅಮೃತ ಭಾರತ ರೈಲು. 2 ಅಮೃತ ಭಾರತ ರೈಲುಗಳು ಇವತ್ತು ಉದ್ಘಾಟನೆ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಂದೇ ಭಾರತ್ 6 ರೈಲುಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಅಯೋಧ್ಯೆಯಿಂದ ದೆಹಲಿಗೆ ಒಂದು, ಹಾಗೆ ಶ್ರೀಮಾತಾ ವೈಷ್ಣೋದೇವಿ ಕಾಟ್ರಾ ಇಂದ ನವದೆಹಲಿವರೆಗೂ ಒಂದು ಟ್ರೈನು, ಅಮೃತಸರದಿಂದ ದೆಹಲಿವರೆಗೂ ಒಂದು ಟ್ರೈನು, ಕೊಯಮತ್ತೂರಿನಿಂದ ಬೆಂಗಳೂರು ಕಂಟೋನ್ಮೆಂಟ್ಗೆ ಒಂದು ಟ್ರೈನ್ ಇರುತ್ತೆ, ಹಾಗೆ ಮಂಗಳೂರಿನಿಂದ ಮಡಗಾವ್ಗೆ ಒಂದು ಟ್ರೈನ್ ಇರುತ್ತೆ, ಹಾಗೆ ಜಾಲ್ನಾದಿಂದ ಮುಂಬೈಗೆ ಒಂದು ಟ್ರೈನ್ ಇರುತ್ತೆ. ಒಟ್ಟು 6 ವಂದೇ ಭಾರತ ರೈಲುಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂಥದ್ದು. ಹಾಗೆ 2 ಅಮೃತ ಭಾರತ ರೈಲುಗಳು ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಇನ್ನು ಸಾಂಕೇತಿಕವಾಗಿ ಪ್ರಧಾನಿ ಮೋದಿ ಇವತ್ತು ಅಯೋಧ್ಯೆಯಲ್ಲಿ ಅಂದ್ರೆ 2 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಏನು ಚಾಲನೆ ನೀಡಲಾಗಿದೆ, ಅದು ಸೂಪರ್ ಎಕ್ಸ್ಪ್ರೆಸ್ ರೈಲು. ಮಂಗಳೂರು ಮಡಗಾಂವ್ ಒಂದು 4:15 ಗಂಟೆಯಲ್ಲಿ ರೀಚ್ ಆಗುತ್ತೆ ಗೋವಾ. ಇನ್ನೊಂದು ಕೊಯಮತ್ತೂರು ಮತ್ತು ಬೆಂಗಳೂರಿನ ನಡುವಿನ ಇದು ಬೆಳಗ್ಗೆ 5 ಗಂಟೆ ಹೊರಟ್ರೆ 11:30ಕ್ಕೆ ಬೆಂಗಳೂರು ತಲುಪುತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ಕೊಟ್ಟಿರೋದು. ಒಂದೇ ದಿನ 8 ರೈಲುಗಳ ಉದ್ಘಾಟನೆ, ಅದರಲ್ಲಿ ಕರ್ನಾಟಕದ ಪಾಲಿಗೆ 3. ಇನ್ನು ಪ್ರಧಾನಿ ಮೋದಿಯವರು ಇವತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಯೋಧ್ಯೆಗೆ ಇವತ್ತು ಮೀಸಲಿಟ್ಟಿದ್ದಾರೆ ಹಲವು ಕಾರ್ಯಕ್ರಮಗಳ ನಿಮಿತ್ತ. ಏರ್ಪೋರ್ಟ್ ಕೂಡ ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಕೆಲವೇ ಹೊತ್ತಲ್ಲಿ. ಅತ್ಯಾಧುನಿಕ ಸೌಕರ್ಯ ಹೊಂದಿರುವಂತಹ ಏರ್ಪೋರ್ಟ್ ಕೂಡ ಇವತ್ತು ಲೋಕಾರ್ಪಣೆ ಆಗುತ್ತೆ. ಈಗಾಗಲೇ ಇಂಡಿಗೋ ವಿಮಾನ ಮತ್ತು ಏರ್ ಏಷ್ಯಾ ವಿಮಾನ ಕಾರ್ಯನಿರ್ವಹಣೆಗೆ ಸನ್ನದ್ಧವಾಗಿದೆ. ಇನ್ನು ಅದಲ್ಲದೆ ರೈಲ್ವೆ ನಿಲ್ದಾಣ ಕೂಡ, ನೀವು ಹೇಳ್ತಾ ಇದ್ದೀರಿ ಆಗಲೇ, ರೈಲ್ವೆ ನಿಲ್ದಾಣ ಅಂತಂದರೆ ಇದು ಶ್ರೀರಾಮನ ಮಂದಿರ ನೋಡೋದಕ್ಕೂ ಮೊದಲೇ ಅದೇ ರೀತಿಯ ಒಂದು ಹೋಲಿಕೆ ಇರುವಂತಹ ಮಂದಿರ ನೋಡುವ ರೀತಿ ಭಾಸವಾಗುತ್ತೆ. ಆ ರೀತಿಯ ಒಂದು ನಿರ್ಮಾಣ ಆಗಿದೆ ಅಂತ ನಾವು ಮಾತಾಡ್ತಾ ಇದ್ವಿ. ಅಯೋಧ್ಯೆ ಅನ್ನೋದು ಒಂದು ಥೀಮ್ ಅನ್ನುವ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ರಾಮರಾಜ್ಯ ಹೇಗಿತ್ತು, ರಾಮನ ಆಡಳಿತ ಸಂದರ್ಭ ಹೇಗಿತ್ತು, ರಾಮನಿಗೆ ಸಂಬಂಧಪಟ್ಟಂತಹ ಹಲವು ಕೆತ್ತನೆಗಳು, ಕಥೆಗಳು, ಚಿತ್ರಗಳು, ಒಂದಷ್ಟು ಇತಿಹಾಸ, ಆ ಒಂದು ಪೌರಾಣಿಕ ಕಥೆಯಲ್ಲಿ ಬರುವಂತಹ ಕೆಲ ಪಾತ್ರಗಳನ್ನು ಕೂಡ, ಯಾಕಂದರೆ ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರವೂ ಕೂಡ ಅದಕ್ಕೆ ಅದರದೇ ಆದ ವೈಶಿಷ್ಟ್ಯತೆ ಇದೆ. ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ಇಷ್ಟಪಡ್ತಾರೆ, ಒಂದೊಂದು ಪಾತ್ರವನ್ನು ಅರ್ಥ ಮಾಡ್ಕೊಳ್ತಾರೆ, ಒಂದೊಂದು ಪಾತ್ರವನ್ನು ಅಪ್ಕೊಳ್ತಾರೆ. ಅಯೋಧ್ಯೆಗೆ ನೀವು ತೆರಳಿದ್ರಿ ಅಂತಂದರೆ ಮುಂದಿನ ದಿನಗಳಲ್ಲಿ ಬಹುಶಃ ರಾಮಾಯಣದ ಅಷ್ಟೂ ಕ್ಯಾರೆಕ್ಟರ್ಸ್ ಕೂಡ, ಅಷ್ಟು ಪಾತ್ರಗಳು ಕೂಡ ಕಣ್ಮುಂದೆ ಬರಬಹುದು. ಆಮೇಲೆ ಆ ವಿಶೇಷತೆ, ಆಯಾ ಜಾಗದ ವಿಶೇಷತೆಯನ್ನು ಸಾರುವ ರೀತಿಯಲ್ಲೂ ಕೂಡ ಅಲ್ಲಿ ಅಯೋಧ್ಯೆ ನಗರವನ್ನು ನಿರ್ಮಾಣ ಮಾಡಲಾಗಿರೋದು. ಒಂದು ರೀತಿಯಲ್ಲಿ ಮರು ಹುಟ್ಟು, ಮರು ಸೃಷ್ಟಿ ಅಯೋಧ್ಯೆ.
ಎಸ್ಲಿ ಧಾರ್ಮಿಕವಾಗಿ ನೋಡೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಾವು ಆರ್ಥಿಕವಾಗಿ ಗಮನ ಹರಿಸೋದಾದ್ರೆ ಅಂದ್ರೆ ಸರ್ಕಾರ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಅಯೋಧ್ಯೆ ನಗರವನ್ನ ನವೀಕರಿಸಲಾಗ್ತಾ ಇರುವಂಥದ್ದು ನಿರೀಕ್ಷೆನೂ ಮಾಡದ ರೀತಿಯಲ್ಲಿ ಇಡೀ ನಗರ ಅಭಿವೃದ್ಧಿ ಆಗ್ತಾ ಇದೆ. ಬಟ್ ಇದರ ಜೊತೆಗೆ ಸರ್ಕಾರ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಅಂದ್ರೆ ಹೂಡಿಕೆಯ ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದೆ ಸರ್ಕಾರ.